ರಿಂಕಲ್ಸ್ ಹೀಗೆ ಎತ್ತದಾಗ ರಿಂಕಲ್ಸ್ ಕಾಣಲ್ಲ. ನಾವೇನು ಈಗ ಕೈ ಮಾಡ್ತೀವಿ ಆಗ ಮಾತ್ರ ನಮಗೆ ರಿಂಕಲ್ಸ್ ಬರೋಲ್ಲ. ಆಯಿತು, ಅಷ್ಟು ರೌಂಡು ನೀಟಾಗಿ ಕುತ್ಕೊಂಡಿದೆ. ಇದು ಹಾಫ್ ಸ್ಲೀವ್ ಇದೆ. ನಂತರ ಇಲ್ಲಿ ನೋಡಿ, ಇದು ನಮಸ್ಕಾರ ಫ್ರೆಂಡ್ಸ್. ನೋಡಿ, ಇವತ್ತೊಂದು ನಿಮಗೆ ಎಲ್ಲರಿಗೂ ಯೂಸ್ ಆಗುವಂಥ ಈಗಿನ ಟ್ರೆಂಡಲ್ಲಿರುವಂಥ ಬ್ಲೌಸ್ನ ನಾನು ಕಟಿಂಗ್ ಮತ್ತು ಸ್ಟಿಚಿಂಗು ಅದರದ್ದು ನೋಟ್ಸು ಕೂಡ ನಾನು ಈ ಬ್ಲೌಸ್ದು ಕೊಡ್ತಾಯಿದ್ದೀನಿ ನಿಮಗೆ. ಇದು ಯಾವ ರೀತಿಯಾಗಿದೆ ಅಂತ ಅಂದರೆ ನೋಡಿ, ಈ ಥರ ಹಾಫ್ ಸ್ಲೀವ್ ಇದೆ. ಇದು ನೋಡಿ ಎಷ್ಟು ನೀಟಾಗಿ ಕರೆಕ್ಟಾಗಿ ಕುತ್ಕೊಂಡಿದೆ. ಇದು ಶೋಲ್ಡರು ಎಲ್ಲೂ ಒಂದು ಚೂರು ಕೂಡ ನಮಗೆ ಈ ಥರ ಒಂದು ಬೆರಳು ಹಾಕೋಕ್ಕೂ ಕೂಡ ಇಲ್ಲಿ ಜಾಗ ಇಲ್ಲ. ಅಷ್ಟು ಟೈಟಾಗಿ ಮುಂದ್ಗಡೆ ವಾಗ್ದಲ್ಲಾಯಿತು, ಅಷ್ಟು ರೌಂಡು ನೀಟಾಗಿ ಕುತ್ಕೊಂಡಿದೆ. ಇದು ಹಾಫ್ ಸ್ಲೀವ್ ಇದೆ. ನಂತರ ಇಲ್ಲಿ ನೋಡಿ, ಇದು ಈ ರೀತಿಯಾಗಿ ಎಲ್ಲೂ ಒಂದು ಕಡೆನೂ ಎಲ್ಲೂ ರಿಂಕಲ್ಸ್ ಬಂದಿಲ್ಲ. ಫ್ಲ್ಯಾಟಾಗಿ ಹಿಂಗೆ ಕೈ ಬಿಟ್ಟರು ಅಷ್ಟೇ ನಮಗೆ ರಿಂಕಲ್ಸ್ ಹೀಗೆ ಎತ್ತದಾಗ ರಿಂಕಲ್ಸ್ ಕಾಣಲ್ಲ. ನಾವೇನು ಈಗ ಕೈ ಮಾಡ್ತೀವಿ ಆಗ ಮಾತ್ರ ನಮಗೆ ರಿಂಕಲ್ಸ್ ಬರೋದು. ಈ ರೀತಿ ಈ ಕಟಿಂಗ್ನ ನೀವು ಪ್ರತಿಯೊಬ್ಬರೂ ಕಲೀಲೇಬೇಕು. ಯಾಕೆಂದರೆ ತುಂಬ ಟ್ರೆಂಡಿಂಗಲ್ಲಿರೋದೇ ಈ ಥರ ನೋಡಿ. ಇದು ಪ್ರಿನ್ಸ್ ಕಟ್ ಕೂಡ ಇದೆ. ಈ ರೀತಿ ಕಟಿಂಗ್ನ ಯಾವ ರೀತಿ ಕಟ್ಟಿಂಗ್ ಮಾಡೋದು ಹೇಗೆ, ಸ್ಟಿಚಿಂಗ್ ಮಾಡೋದು ಹೇಗೆ, ಆನಂತರ ಇದ್ರದ್ದು ನೋಟ್ಸ್ ಹೇಗೆ ಅನ್ನೋದನ್ನು ಕೂಡ ನಾನು ನಿಮಗೆ ಎಲ್ಲ ನೀಟಾಗಿ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಹಾಗೆಯೇ ಇದು ಯಾವ ರೀತಿಯಾಗಿ ಬರುತ್ತೆ ಅಂದರೆ ನೋಡಿ, ಇದಕ್ಕೆ ಬ್ಯಾಕಲ್ಲಿ ಹುಕ್ ಇದೆ, ಫ್ರಂಟಲ್ಲಿ ಹುಕ್ ಇಲ್ಲ, ಪ್ರಿನ್ಸ್ ಕಟ್ ಇದೆ, ಕ್ರಾಸ್ ಬೆಲ್ಟ್ ಇರೋದಿಲ್ಲ. ಇದು ಆ ರೀತಿಯಾಗಿ ಬರುವಂಥ ಬ್ಲೌಸು. ತುಂಬಾ ಈಗ ಟ್ರೆಂಡಿಂಗಲ್ಲಿರೋವಂಥ ಬ್ಲೌಸ್ ಇದು. ತುಂಬಾ ಉಟ್ಕೊಂಡಾಗ ಎಲ್ಲರೂ ಇಷ್ಟಪಡ್ತಾರೆ. ಈ ಮೆಥಡಲ್ಲಿ ಈ ಸೈಜಲ್ಲಿ ನೀವು ಕಟ್ ಮಾಡಿದಾಗ ಖಂಡಿತ ಯಾವುದೇ ರೀತಿ ಆಲ್ಟ್ರೇಷನ್ ಕೂಡ ಬರೋದಿಲ್ಲ, ನೀಟಾಗಿ ಬರುತ್ತೆ ನಮಗೆ. ನೋಡಿ, ಇದು ಕ್ಯಾಪ್ ಸ್ಲೀವ್ ಅಂದರೆ ಈ ರೀತಿ ಇಷ್ಟೇ ಈ ಥರ ಇರಬೇಕಿದು, ಆವಾಗ ಇದು ಚೆನ್ನಾಗಿ ಕಾಣಿಸುತ್ತೆ. ಫ್ರಂಟಲ್ಲಿ ಈ ಥರ ಇದೆ. ಬ್ಯಾಕಲ್ಲಿ ನೋಡಿ ಯಾವ ಥರ ಇದೆ ಅಂತ. ಬ್ಯಾಕಲ್ಲಿ ನೋಡಿ 2 ಹುಕ್ಸು ಇಲ್ಲಿ ಬಂದಿದೆ. ನಂತರ 3 ಹುಕ್ಕು ಇಲ್ಲಿ ಬಂದಿದೆ. ನೋಡಿ, ಇಲ್ಲಿ 3 ಹುಕ್ಕು ಬಂದಿದೆ, ಇಲ್ಲಿ 2 ಹುಕ್ ಬಂದಿದೆ, ಇಲ್ಲಿ ಒಂಥರ ಲೀಪ್ ಶೇಪಲ್ಲಿ ಬಂದಿದೆ. ತುಂಬಾ ಚೆನ್ನಾಗಿ ಬಂದಿದೆ. ಎಲ್ಲೂ ಏನು ಆಲ್ಟ್ರೇಷನ್ ಬರೋದಿಲ್ಲ. ಈ ಸೈಜಿಗೆ ಇದನ್ನ ಕಟಿಂಗ್ ಮಾಡೋದು ಹೇಗೆ, ಸ್ಟಿಚಿಂಗ್ ಮಾಡೋದು ಹೇಗೆ, ಅದಕ್ಕೆ ಇದರದ್ದು ನೋಟ್ಸ್ ಹೇಗೆ ಅನ್ನೋದನ್ನೆಲ್ಲ ಕೂಡ ನಾನು ನಿಮಗೆ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ಹೊಸ್ದಾಗಿ ನೋಡ್ತಾ ಇರೋರು ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ಖಂಡಿತ ಈ ವಿಡಿಯೋಗೆ ಲೈಕ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಯಾವ ರೀತಿ ಬಂದಿದೆ ಬ್ಲೌಸು. ಇದೇ ಪ್ಯಾಟ್ರನ್ ನಿಮಗೆ ಈಗ ಹೇಳ್ಕೊಡ್ತೀನಿ, ಬನ್ನಿ ಹೇಗೆ ಅಂತ ನೋಡೋಣ. ಅದೇ ಬ್ಲೌಸ್ದು ಫ್ರೆಂಡ್ಸ್ ನಾನಿಲ್ಲಿ ನೋಡಿ ನೋಟ್ಸ್ ಕೂಡ ರೆಡಿ ಮಾಡಿದ್ದೀನಿ. ಈ ವಿಡಿಯೋ ನಾನು ಆಲ್ರೆಡಿ ನಿಮಗೆ ಅಪ್ಲೋಡ್ ಮಾಡಿದ್ದೀನಿ. ಈ ವಿಡಿಯೋ ಯಾರು ನೋಡಿಲ್ಲ ನೀವು ಈ ವಿಡಿಯೋ ನೋಡಿ, ನಿಮಗೆ ಖಂಡಿತ ಇದ್ರದ್ದು ನೋಟ್ಸು ಹಾಗೆಯೇ ಯಾವುದು ಮೆಜರ್ಮೆಂಟು ಎಷ್ಟಿದೆ, ಯಾವ ಸೈಜಿಂದು 34 ಸೈಜಿಂದು ಬ್ಲೌಸ್ಗೆ ನಾನು ಎಷ್ಟು ಶೋಲ್ಡರು, ಹಾರ್ಮೋಲು, ನೆಕ್ ವಿಡ್ತು, ನೆಕ್ ಲೆಂತು ಎಲ್ಲ ಎಷ್ಟು ತೊಗೊತೀನಿ ಅನ್ನೋದು ನಿಮಗೆ ಪ್ರಿನ್ಸ್ ಕೂಡ ಇದರಲ್ಲಿ ಕರೆಕ್ಟಾಗಿ ಗೊತ್ತಾಗುತ್ತೆ. ಈ ವಿಡಿಯೋ ಯಾರು ನೋಡಿಲ್ಲ ಆದಷ್ಟು ನೀವು ಈ ವಿಡಿಯೋ ನೋಡಿದ್ರೆ ಈ ಕಟಿಂಗ್ನ ನೀವು ಈಸಿಯಾಗಿಯೇ ಮಾಡ್ಬೋದು. ನೋಡಿ, ಈಗ ನೋಡಿ ಬ್ಲೌಸ್ನ ನಾನು ತೊಗೊಂಡಿದ್ದೀನಿ. ಮೊದಲಿಗೆ ನಾವು ಯಾವುದೇ ಲೈನಿಂಗ್ ಬ್ಲೌಸ್ ಕಟ್ ಮಾಡಬೇಕಾದ್ರೆ ಡಬಲ್ ಬ್ಲೌಸ್ ಕಟ್ ಮಾಡುವಾಗ ಲೈನಿಂಗ್ ಬ್ಲೌಸ್ನೇ ಕಟ್ ಮಾಡ್ಕೋಬೇಕಾಗತ್ತೆ. ಫಸ್ಟಿಗೆ ಏನು ಕಟ್ ಮಾಡ್ತಾಯಿದ್ದೀನಿ ಅಂದರೆ ನಾನು ಸ್ಲೀವ್ನ ಕಟ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ನೀವು ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡಿ, ನಿಮಗೆ ಇದು ಕಟಿಂಗ್ ನೀಟಾಗಿ ಅರ್ಥ ಆಗುತ್ತೆ. ಇಲ್ಲಾಂದರೆ ನನಗೆ ಅದು ಗೊತ್ತಾಗಿಲ್ಲ ಇದು ಗೊತ್ತಾಗಿಲ್ಲ ಅಂತೀರಾ. ಮತ್ತು ಕರೆಕ್ಟಾಗಿ ಕಟಿಂಗ್ನ ಎಲ್ಲೂ ಸ್ಕಿಪ್ ಮಾಡಿದಿರ ಒಂದು ನಿಮಿಷ ನೀಟಾಗಿ ಒಂದು ಸೈಡಿಗೆ ಕುತ್ಕೊಂಡು ವಿಡಿಯೋನ ನೋಡಿ, ಆದಷ್ಟು ನಿಮಗೆ ಮೈಂಡಿಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ಹಾಗೆಯೇ ನೀವು ಲೈಕ್ ಕೊಡ್ತಾ ಹೋದ್ರಿ ಅಂದರೆ ನಾನು ಕ್ಲಾಸ್ನ ಸ್ಟಾಪ್ ಮಾಡೋದಿಲ್ಲ. ನೀವು ತುಂಬ ಜನ ಲೈಕ್ಸೇ ಕೊಡ್ತಾ ಇಲ್ಲ. 100ಕ್ಕೆ 50 ಜನ ಆದರೂ ಲೈಕ್ಸ್ ಕೊಟ್ಟರೆ ನನಗೂ ಕೂಡ ಇಂಟ್ರೆಸ್ಟ್ ಇರುತ್ತೆ ಅಲ್ವಾ. ಒಂದು ದಿನಕ್ಕೆ 1000 ರೂಪಾಯಿ ಬಟ್ಟೆ ಹೊಲಿಬೋದು. ಒಂದು ವಿಡಿಯೋಗೆ ನಾನು ಅರ್ಧ ದಿನ ಎಲ್ಲ ಈ ವಿಡಿಯೋಗೆ ನಾನು ಟೈಮ್ ಕೊಡಬೇಕಾಗುತ್ತೆ. ಅಷ್ಟು ಕೊಟ್ಟರೂ ನನಗೆ ನೀವು ಲೈಕ್ಸ್ ಕೊಟ್ಟಿಲ್ಲ ಅಂದರೆ ನನಗೆ ಕೂಡ ತುಂಬಾ ಬೇಜಾರಾಗುತ್ತೆ. ಹೇಳ್ಕೊಡ್ತಾ ಇದ್ದೀನಿ ಅಂದಾಗ ನೀವು ಕಲಿತೀರಾ. ಕಲಿಯೋದಕ್ಕೆ ತಕ್ಕಂಗೆ ನೀವು ಲೈಕ್ ಕೊಟ್ಟರೆ ನನಗೂ ಕೂಡ ಇಷ್ಟ ಆಗುತ್ತೆ ಅಲ್ವಾ. ನೋಡಿ, ಫಸ್ಟು ಸ್ಲೀವ್ನ ಕಟ್ ಮಾಡ್ಕೊಳ್ಳೋಣ. ಇದು ಮೇನ್ ಫ್ಯಾಬ್ರಿಕ್ಕು. ನಾವು ಲೈನಿಂಗ್ ಎಲ್ಲ ಕಟ್ ಮಾಡ್ಕೊಂಡಿದ್ದಾದಮೇಲೆ ಯೂಸ್ ಆಗುತ್ತೆ. ಈಗ ಇದನ್ನು ನಾನು ಸೈಡಿಗೆ ಇಟ್ಟಿರ್ತೀನಿ. ಈ ಲೈನಿಂಗ್ನು ಕೂಡ ನಾನು ಯಾವ ರೀತಿ ಹಾಕ್ಕೊತೀನಿ, ಯಾಕೆಂದರೆ ಒಂದೊಂದು ಲೈನಿಂಗಲ್ಲಿ ಏನಾಗುತ್ತೆ ಅಂದರೆ ಸ್ಲೀವ್ಗೆ ಕಡಿಮೆ ಬರೋದು ಅಥವಾ ಲೆಂತ್ ಕಡಿಮೆ ಆಗೋದು, ಈ ರೀತಿ ಎಲ್ಲ ಪ್ರಾಬ್ಲಮ್ ಬರ್ತಾ ಇರುತ್ತೆ. ಆದಷ್ಟು ನೀವು ಲೈನಿಂಗ್ ಹಾಕೋ ಮೆಥಡ್ ಕೂಡ ಕಲಿಬೇಕಾಗತ್ತೆ. ಒಂದೊಂದನ್ನೇ ನಾನು ಪಿನ್ ಟು ಪಿನ್ ನಿಮಗೆ ಎಲ್ಲೂ ಏನು ಮಿಸ್ಟೇಕ್ ಆಗದೆ ಇರೋ ರೀತಿ ಹೇಳ್ಕೊಡ್ತೀನಿ. ನೋಡಿ, ಅಂಚಂಚು ಈ ರೀತಿ ಇದೆ. ಯಾವಾಗ ಅಷ್ಟೇ ನಾವು ಸ್ಲೀವ್ನ ಈ ಥರ ಹಾಕ್ಕೋಬೇಕಾಗತ್ತೆ. ನೋಡಿ, ಇಲ್ಲಿ ಕರೆಕ್ಟು 4 ಫೋಲ್ಡಿಂಗಲ್ಲಿ ಇರಬೇಕು. ಇಲ್ಲಿ ಏನಾದರೂ
ಹೆಚ್ಚು ಕಡಿಮೆ ಇತ್ತು ಅಂದರೆ ಒಂದು ಲೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳಿ. ಇದು ಲೈನಿಂಗು ವಿತೌಟ್ ಸಿಂಕ್ ಇದನ್ನೇನು ವಾಶ್ ಮಾಡಬೇಕನ್ನೋ ಅವಶ್ಯಕತೆ ಇರಲ್ಲ. ವಿತ್ ಸಿಂಕ್ ಆದರೆ ಏನಾಗುತ್ತೆ, ನೀವು ವಾಶ್ ಮಾಡಬೇಕಾಗುತ್ತೆ. ಇದು ವಿತೌಟ್ ಸಿಂಕ್ ಆಗಿರೋದ್ರಿಂದ ಇದನ್ನ ಡೈರೆಕ್ಟಾಗಿ ನಾನು ಯೂಸ್ ಮಾಡ್ತಾಯಿದ್ದೀನಿ. ಇದ್ರದ್ದು ಫಸ್ಟು ನಾನು ಸ್ಲೀವ್ನ ಕಟ್ ಮಾಡ್ತಾಯಿದ್ದೀನಿ. ಸ್ಲೀವ್ ಬಂದು 4.5 ಇಂಚು ಉದ್ದ ಇದೆ. ಇದು ನಾನು ಎಲ್ಲ ಮೆಜರ್ಮೆಂಟು ಫ್ರೆಂಡ್ಸ್ ನಿಮಗೆ ಅದರಲ್ಲಿ ನೋಟ್ಸಲ್ಲಿ ಬರೆಸಿದ್ದೀನಿ, ಖಂಡಿತ ನೋಡಿ. ನಾನು ಸ್ಲೀವ್ನ ಯಾವ ರೀತಿ ಹಾಕ್ಕೊತಾ ಇದ್ದೀನಿ ಅಂತ. ಈ ಸ್ಲೀವ್ನ ಪ್ರಾಬ್ಲಮ್ ಮಾಡಿದ್ರೆ ನೀವು ಸೈಡ್ ಫಿಟ್ಟಿಂಗಲ್ಲಿ ಪ್ರಾಬ್ಲಮ್ ಆಗುತ್ತೆ, ನಂತರ ರಿಂಕಲ್ಸು ಬರುತ್ತೆ, ತುಂಬಾ ಪ್ರಾಬ್ಲಮ್ ಆಗುತ್ತೆ. ಅದನ್ನೆಲ್ಲ ನೀವು ಅವಾಯ್ಡ್ ಮಾಡಬೇಕು ಅಂದರೆ ಇದನ್ನೆಲ್ಲ ಫಾಲೋ ಮಾಡಬೇಕಾಗುತ್ತೆ. ಇದು ಡೌನ್ ಬಂದು ನಮಗೆ ಎಷ್ಟಿದೆ, 2 ಇಂಚಿದೆ. 4.5 ಅಂದರೆ ಇಲ್ಲಿಂದ ನಾವು 2 ಇಂಚಿನ ಡೌನ್ನ ತೊಗೋಬೇಕಾಗುತ್ತೆ. ನೋಡಿ, ಇಷ್ಟು ಡೌನ್ನ ತೊಗೊಂಡು ಆದಷ್ಟು ಫ್ರೆಂಡ್ಸ್ ನೀವು ಈ ಥರ ಸ್ಕೇಲ್ ಸಿಕ್ಕರೆ ನಿಮಗೆ ಈ ಥರ ಸ್ಕೇಲ್ನ ಯೂಸ್ ಮಾಡಿ ನಿಮಗೆ ತುಂಬಾ ಈಸಿಯಾಗಿ ನೀವು ಸ್ಲೀವ್ನ ಕಟಿಂಗ್ ಮಾಡಿಬಿಡ್ಬೋದು. ನೋಡಿ, ನಾವು ಈ ಡೌನ್ಗೆ ನಂತರ ಈ ಸ್ಲೀವ್ ಲೆಂತ್ಗೆ ಏನು ಮಾರ್ಕ್ ಮಾಡಿರ್ತೀವೋ ಇಲ್ಲಿ ಇಟ್ಟು ಈ ರೀತಿ ಒಂದು ಲೈನ್ ಹಾಕಿದ್ರೆ ಸಾಕು, ನಮಗೆ ಸ್ಲೀವ್ ಅನ್ನೋದು ಕರೆಕ್ಟಾಗಿ ಬಂದುಬಿಡುತ್ತೆ. ಇದು ಬಿಗಿನರ್ಸ್ಗೆ ತುಂಬಾ ಯೂಸ್ ಆಗುತ್ತೆ. ಇದು ನೋಡಿ, ಯಾವುದೇ ರೀತಿ ಏನು ಪ್ರಾಬ್ಲಮ್ ಬರೋದಿಲ್ಲ, ಕರೆಕ್ಟಾಗಿ ಬಂದಿರುತ್ತೆ ಇದು. ಈಗ ಇದನ್ನು ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡೋದನ್ನು ಅಷ್ಟೇ ನೀವು ನೀಟಾಗಿ ನೋಡ್ಕೊಳ್ಳಿ. ಸ್ವಲ್ಪ ಟೈಮು ಆದರೂ ಪರವಾಗಿಲ್ಲ, ಬಿಟ್ಟು ನೋಡ್ಕೊಳ್ಳಿ. ನಾನು ಫಸ್ಟಿಗೆ ಫ್ರಂಟ್ದು ಕಟ್ ಮಾಡ್ತಾಯಿದ್ದೀನಿ. ನಂತರ ಈಗೇನಿದೆ ಅದೇ ಮಾರ್ಕ್ ಮೇಲೆ ಬ್ಯಾಕ್ನ ಕಟ್ ಮಾಡ್ಕೊಳ್ಳೋಣ. ನನಗೆ ಫಸ್ಟು ಫ್ರಂಟ್ ಕಟ್ ಮಾಡಿಕೊಂಡು ರೂಢಿ, ಹಾಗಾಗಿ ನಾನು ಫಸ್ಟು ಫ್ರಂಟ್ನ ಕಟ್ ಮಾಡ್ಕೊತೀನಿ. ಇಲ್ಲಿ ಬಂದಾಗ ನಮಗೆ ಇದು ಕರೆಕ್ಟಾಗಿರಬೇಕು. ಈ ಸ್ಕೇಲ್ ಯೂಸ್ ಮಾಡೋದ್ರಿಂದ ನಿಮಗೆ ಈಸಿಯಾಗಿ ಸ್ಲೀವ್ ಅನ್ನೋದು ಬಂದುಬಿಡುತ್ತೆ. ನೋಡಿ, ಇಲ್ಲಿ ಒಂದು ನ್ಯಾಚ್, ಸೆಂಟರ್ ನ್ಯಾಚು, ಹಾಗೆಯೇ ಇದು ಬಂದು ಫ್ರಂಟ್ ನ್ಯಾಚ್. ನಂತರ ಇದು 1.5 ಇಂಚಿಗೆ ಇಲ್ಲಿ ಫಿಟ್ಟಿಂಗ್ ನ್ಯಾಚ್. ಇಷ್ಟು ಹಾಕ್ಕೊಂಬಿಟ್ರೆ ಸ್ಲೀವ್ದು ಮುಗೀತಿ. ತುಂಬಾ ಈಸಿಯಾಗಿ ಸ್ಲೀವ್ನ ಕಟ್ ಮಾಡ್ಕೋಬೋದು. ನಂತರ ನೋಡಿ, ಇದು ಫ್ರಂಟ್ ಬ್ಯಾಕ್ ಇದರಲ್ಲಿ ಹಾಕ್ಕೊಳ್ಳೋಣ ನಾವು. ನೋಡಿ, ಇದನ್ನು ಓಪನ್ ಮಾಡ್ತಾಯಿದ್ದೀನಿ ನಾನು. ಅಂಚಿರೋ ಕಡೆ ಆಗ್ತಾಯಿಲ್ಲ, ಅದನ್ನು ಒಂದು ನೀವು ಅಬ್ಸರ್ವ್ ಮಾಡ್ಕೋಬೇಕಾಗುತ್ತೆ ಆದಷ್ಟು. ನೋಡಿ, ಈಗ ಹಾಕ್ತಾಯಿದ್ದೀನಿ ಇದನ್ನು. ಉದ್ದ ಎಷ್ಟಿದೆ, ಇದು ಉದ್ದ ಬಂದು ಇದರಲ್ಲಿ ಈ ಬುಕ್ಕಲ್ಲಿ ಏನು ಬರೆದಿದ್ದೀನಿ ಅಂದರೆ ಎಲ್ಲ ಸೇರಿಸಿ ಬರೆದಿದ್ದೀನಿ. ಆ ವಿಡಿಯೋ ನೋಡಿ, ನಿಮಗೆ ಖಂಡಿತ ಈಸಿಯಾಗಿ ಅರ್ಥ ಆಗುತ್ತೆ. ಇದು ಮುಂಭಾಗ, ಇದು ಹಿಂಭಾಗ. ಈಗ ನಾನು ಫಸ್ಟು ಹಿಂಭಾಗದ್ದು ಕಟ್ ಮಾಡ್ತೀನಿ. ಬ್ಯಾಕ್ದು ನಮ್ಮದು ಎಷ್ಟಿದೆ, 14 ಇಂಚು ಉದ್ದ ಇದೆ. ಇದು ಬ್ಯಾಕ್ ಪಾರ್ಟ್ 34 ಸೈಜ್. ಇದು ಬ್ಯಾಕ್ ಪಾರ್ಟ್ 14 ಇಂಚಿಗೆ ನಾನು ಇದನ್ನು ಹಾಕ್ಕೊತಾ ಇದ್ದೀನಿ, ಮಾರ್ಕ್ ಮಾಡ್ತಾಯಿದ್ದೀನಿ. ನಂತರ ಇದಕ್ಕೆ ನಾನು ಶೋಲ್ಡರ್ನ ಎಷ್ಟು ತೊಗೊಂಡಿದ್ದೀನಿ ಅಂತ ಅಂದರೆ 6 ಇಂಚು ಶೋಲ್ಡರ್ನ ತೊಗೊಂಡಿದ್ದೀನಿ. 6 ಇಂಚಿಗೆ ಕರೆಕ್ಟಾಗಿ ಒಂದು ಮಾರ್ಕ್ ನೋಡಿ. ಈ ಮಾರ್ಕ್ ಮಾಡೋದು ಅಷ್ಟೇ, ನೀವು ಇಲ್ಲಿ ಬಂದು ಈ ರೀತಿ ಮಾರ್ಕ್ ಮಾಡೋ ಹಾಗಿಲ್ಲ. ಇಲ್ಲಿ ಬಂದಾಗ ಈ ಟೇಪ್ ಮುಂದಕ್ಕೆ ಇದೇ ರೀತಿನೇ ಮಾರ್ಕ್ ಬರಬೇಕು. ಹಾಗೆಯೇ ಹಾರ್ಮೋಲ್ ಬಂದು ಅದು ಕೂಡ ನನಗೆ 6 ಇಂಚನ್ನ ನಾನು ತೊಗೊತಾ ಇದ್ದೀನಿ. 6 ಇಂಚು ಹಾರ್ಮೋಲ್ನ ಮಾರ್ಕ್ ಹಾಕ್ತಾಯಿದ್ದೀನಿ. ಈಗ ಇದು ನೋಡಿ, ಸೊಂಟದ ಸುತ್ತಳತೆ ನಮಗೆ ಎಷ್ಟಿದೆ, 34 ಅಂದರೆ ಅದರ 4ನೇ ಭಾಗ ಬಂದು 8 ಇಂಚು ಬರುತ್ತೆ. ಇಲ್ಲಿ 8 ಇಂಚಿಗೆ ನಾನು ಇದನ್ನು ಮಾರ್ಕ್ ಹಾಕ್ತಾಯಿದ್ದೀನಿ. ನಂತರ ಇಲ್ಲಿ 1.5 ಅಥವಾ ನೀವು 2 ಇಂಚ್ವರೆಗೂ ಎಕ್ಸ್ಟ್ರಾ ಮಾರ್ಜಿನ್ನ ತೊಗೋಬೋದು. ಬಟ್ಟೆ ಹೇಗಿರುತ್ತೋ ಹಾಗೆ ತೊಗೋಬೋದು. ಹಾಗೆಯೇ ನಮಗೆ ಸೊಂಟದ ಸುತ್ತಳತೆ ಬಂದು 7.5 ಇಂಚ್ ಇದೆ. ಇದು 7.5 ಇಂಚ್ ಅಂದು 1 ಇಂಚು, ಅರ್ಧ ಇಂಚು ಎಕ್ಸ್ಟ್ರಾ ಡಾಟ್ಸ್ಗೆ ತೊಗೊತಾ ಇದ್ದೀನಿ ನಾನು. 2 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೆ ತೊಗೊತಾ ಇದ್ದೀನಿ. ಇದಕ್ಕೆಲ್ಲ ಈಗ ನಾನು ಮಾರ್ಕ್ನ ಹಾಕ್ಕೊತೀನಿ. ಇದು ತುಂಬ ಜನ ಇದು ಸೈಡ್ ಫಿಟ್ಟಿಂಗಲ್ಲಿ ಪ್ರಾಬ್ಲಮ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ. ಅದನ್ನು ನೀವು ಆದಷ್ಟು ಕರೆಕ್ಟಾಗಿ ನೋಡ್ಕೋಬೇಕಾಗುತ್ತೆ. ಯಾಕೆಂದರೆ ಒಂದೊಂದು ಏನಾಗುತ್ತೆ ಅಂದರೆ ನೀವು ಈ ಹಾರ್ಮೋಲ್ನ ಕರೆಕ್ಟಾಗಿ ನೋಡ್ಕೋಬೇಕಾಗುತ್ತೆ. ನೋಡಿಕೊಂಡು ಒಂದೇ ಸಲ ಫಿಕ್ಸ್ ಆಗಬೇಡಿ. ಈಗ ಇದು 6 ಬಂದಿದೆ ಅಂದಾಗ 6 ಕರೆಕ್ಟಾಗಿರಲ್ಲ. 6.25 ಬರ್ಬೋದು, 5.25 ಬರ್ಬೋದು, ಅಥವಾ 6.25 ಕೂಡ ಬರ್ಬೋದು. ಈ ಹಾರ್ಮೋಲ್ ಲೂಸಿಂಗ್ ಏನಿದೆ ಅದನ್ನು ನೀವು ನೋಡ್ಕೋಬೇಕಾಗುತ್ತೆ. ಇದು ಶೋಲ್ಡರ್ನ ಜಾಯಿಂಟ್ ಮಾಡೋಕ್ಕೆ ಬೇಕಾಗುತ್ತೆ. ಶೋಲ್ಡರ್ ಪಟ್ಟಿ ಭುಜ ಜಾಯಿಂಟ್ ಮಾಡೋಕ್ಕೆ ಬಿಟ್ಟು ನಮಗೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಬರುತ್ತೆ ಅಂತ
ನೋಡ್ಕೋಬೇಕಾಗುತ್ತೆ. ನೋಡಿಕೊಂಡಾಗ ನಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. 7 ಇಂಚಿದೆ, ಇದು 7 ಇಂಚಿಗೆ ಕರೆಕ್ಟಾಗಿದೆ. ಹಾರ್ಮೋಲ್ ಲೂಸಿಂಗ್ 14 ಇಂಚು ಅಂದರೆ ಅದ್ರಾಗ ಅರ್ಧ 7 ಇಂಚು ಕರೆಕ್ಟಾಗಿ ಬಂದಿದೆ. ಇದು ನೆಕ್ಸ್ಟ್ ಬಂದು ನಾನು ಶೋಲ್ಡರ್ ಪಟ್ಟಿನ ಬಂದು ನಾನು ಎಷ್ಟು ತೊಗೊತಾ ಇದ್ದೀನಿ, 3 ಇಂಚನ್ನ ತೊಗೊತಾ ಇದ್ದೀನಿ. 3 ಇಂಚು ಶೋಲ್ಡರ್ ಪಟ್ಟಿ ತೊಗೊಂಡಾಗ ನನಗೆ ನೆಕ್ ವಿಡ್ತ್ ಅನ್ನೋದು ಕೂಡ 3 ಇಂಚಿಗೆ ಸಿಗುತ್ತೆ ನೋಡಿ. ನಂತರ ಇಲ್ಲಿ ನಾನು ಇದರಲ್ಲಿ ನೀವು 3 ಭಾಗ ಮಾಡ್ಕೋಬೇಕಾಗುತ್ತೆ. ಏನು ಅಂದರೆ ಇಲ್ಲಿಂದ ಇಲ್ಲಿಗೆ 4ಕ್ಕೆ 1 ಮಾರ್ಕು, ನಂತರ 4ರಿಂದ ಈ 2 ಬಿಟ್ಟು ಇಲ್ಲಿ 6 ಇಂಚಿಗೆ 1 ಮಾರ್ಕು. ಟೋಟಲ್ ಆಗಿ ನಮಗೆ 10.5 ಇಂಚು ನೆಕ್ ಲೆಂತ್ ಇದೆ. ಇದು ಬ್ಯಾಕಲ್ಲಿ ನೋಡಿ, ಇಲ್ಲಿಂದ ಇಲ್ಲಿಗೆ 4, 2, 10.5 ಈ ರೀತಿಯಾಗಿ. ಯಾಕೆಂದರೆ ಇದು ಡಿಸೈನ್ ಇರೋದೇ ಅದೇ ರೀತಿ ಇರೋದ್ರಿಂದ ನಾನು ಇದನ್ನು ಈ ಥರನೇ ಹಾಕ್ತಾಯಿದ್ದೀನಿ. ಇಲ್ಲಿ ಏನು ಸೇಮ್ 3 ಇಂಚೆ ತೊಗೊಳ್ಳೋಣ, ಏನು ಎಕ್ಸ್ಟ್ರಾ ಬೇಕಾಗಲ್ಲ ಇದಕ್ಕೆ. ವಿಡಿಯೋ ಲಾಂಗ್ ಆದರೂ ಪರವಾಗಿಲ್ಲ ಫ್ರೆಂಡ್ಸ್, ಒಂದು ಸ್ವಲ್ಪ ನೀಟಾಗಿ ಅರ್ಥ ಮಾಡಿಕೊಂಡು ನೋಡಿ. ನಿಮಗೆ ತುಂಬ ಕಲಿಬೋದು ನಾನು ಹೇಳ್ಕೊಡೋದ್ರಿಂದ. ನೀವು ಪ್ರತಿಯೊಂದನ್ನು ನಾನು ಅಷ್ಟು ವಿವರವಾಗಿ ಹೇಳ್ಕೊಡ್ತೀನಿ ಇದರಲ್ಲಿ ನೋಡಿ. ಈಗ ಇದನ್ನು ನಾನಿಲ್ಲಿ ರೌಂಡ್ನ ಹಾಕ್ತಾಯಿದ್ದೀನಿ. ಇದು 4 ಇಂಚಿದೆ, ಇದು 2 ಇಂಚ್ ಗ್ಯಾಪ್ ಇದೆ. ನಂತರ ಇದು 10.5 ಇಂಚು ಅಂದರೆ ಇನ್ನು ಉಳಿದಿರೋದು ಇದು 4.5 ಇಂಚು ಇರುತ್ತೆ. ಈಗ ಇದರಲ್ಲಿರೋದು ಶೇಪು ನೀವು ಹಾಕ್ಕೊಂಡಿದ್ದು ಬ್ಲೌಸ್ ನೋಡಿದ್ರಲ್ಲ, ಆ ಶೇಪಿಗೆ ನಾವು ಈ ರೀತಿಯಾಗಿ ಬಂದು ಈ ರೀತಿ ಬರುತ್ತೆ ಅದು ನೋಡಿ. ಈ ಥರ ಬರುತ್ತೆ. ಈಗ ನಾನು ಇದನ್ನು ಒಂದೊಂದನ್ನೇ ಕಟ್ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ನಾನು ಯಾವುದೇ ರೀತಿ ಶೋಲ್ಡರ್ ಡೌನಿಂಗು ತೊಗೊತಾ ಇಲ್ಲ. ಯಾಕೆಂದರೆ ನಾನು ಶೋಲ್ಡರ್ ಏನು ಜಾಸ್ತಿ ತೊಗೊಂಡಿಲ್ಲ. ಸೊ ಹಾಗಾಗಿ ನಾನು ಇಲ್ಲಿ ಶೋಲ್ಡರ್ ಡೌನಿಂಗ್ ತೊಗೊಂಡಿಲ್ಲ. ಈ ಥರ ಡಿಸೈನ್ ಏನು ನಾವು ತೊಗೊಂಡಿಲ್ಲ ಅಂದರೂ ನಡೆಯುತ್ತೆ. ನಾವೇನಾದರೂ 7 ಇಂಚ್ ಮೇಲೆ ಇಟ್ಕೊಂಡ್ವಿ ಅಂದರೆ ಒಂದು ಸ್ವಲ್ಪ ಶೋಲ್ಡರ್ ಡೌನಿಂಗ್ನ ತೊಗೋಬೇಕಾಗುತ್ತೆ. ತುಂಬ ಈಸಿಯಾಗಿ ನೀವು ಕಲಿಬೋದು ಫ್ರೆಂಡ್ಸ್. ಇದು ಅಷ್ಟು ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ ನಾನು ನೋಡಿ. ಬ್ಯಾಕ್ ಪಾರ್ಟು ರೆಡಿ ಆಯಿತು. ಇದು ನಮಗೆ ಈ ಥರ ಡಿಸೈನ್ ಅನ್ನೋದು ಬರುತ್ತೆ. ಇನ್ನು ನೀವು ಇದನ್ನು ಸೈಜ್ ಇಷ್ಟೇ ಅಂತಿಲ್ಲ, ಇದನ್ನು 3 ಇಂಚಿಗೆ ತೊಗೊಂಡು ಇದನ್ನು ನೀವು 6 ಇಂಚ್ವರೆಗೂ ಈ ಡಿಸೈನ್ನ ತೊಗೋಬೋದು. ಅದು ನಿಮ್ಮ ಬ್ಲೌಸು ಉಟ್ಕೊಳ್ಳೋರ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಲ್ಲದು ಇದೇ ಅಳತೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಈ ಲೆಂತು 9 ಇಂಚು ಬರುತ್ತೆ ಒಬ್ಬೊಬ್ಬರಿಗೆ, ಅದು ಕೂಡ ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು ಇದರಲ್ಲಿ. ಈಗ ನಾನು ಇದನ್ನು 4 ಏನು ತೊಗೊಂಡಿದ್ದೀನಿ, ನೀವು ಇದನ್ನು ಇಲ್ಲಿ 3 ತೊಗೋಬೋದು, 3.5 ತೊಗೋಬೋದು, ಅಥವಾ ಇದನ್ನು 1.5 ತೊಗೋಬೋದು, ಅಥವಾ ಇದನ್ನು 5 ತೊಗೋಬೋದು, 4 ತೊಗೋಬೋದು. ಈ ರೀತಿಯಾಗೆಲ್ಲ ಇದರಲ್ಲೂ ಕೂಡ ಚೇಂಜಸ್ನ ಮಾಡ್ಕೋಬೋದು ಖಂಡಿತ. ಈಗ ನಾನಿಲ್ಲಿ ಫ್ರಂಟ್ ಪಾರ್ಟ್ನ ಹಾಕ್ತಾಯಿದ್ದೀನಿ. ನೀವು ಫ್ರಂಟಲ್ಲಿ ಕೆಳಗಡೆ ಪಟ್ಟಿ ಹಚ್ಚುತ್ತೀರಾ ಅಂದರೆ 15 ಇಂಚಿಗೆ ಕಟ್ ಮಾಡ್ಕೋಬೋದು. ಹಿಂಭಾಗದ ಎಷ್ಟಿದೆ 14 ಇದೆ. ಮುಂಭಾಗ ನೀವು ಪಟ್ಟಿ ಹಚ್ಚುತ್ತೀನಿ ಅಂದರೆ 14 ಇರೋದನ್ನು 1 ಇಂಚ್ ಎಕ್ಸ್ಟ್ರಾ ತೊಗೊಂಡು 15 ಇಂಚಿಗೆ ತೊಗೋಬೋದು ಮುಂಭಾಗದ ಉದ್ದನ. ನೀವೇನಾದರೂ ಬಟ್ಟೆ ತುಂಬ ಇದೆ, ನಾನು ಅದರಲ್ಲೇ ಫೋಲ್ಡಿಂಗ್ ಮಾಡಿಬಿಡ್ತೀನಿ ಅನ್ನೋ ಹಾಗಿದ್ದರೆ 1, 2ರಿಂದ 3 ಇಂಚ್ವರೆಗೂ ಎಕ್ಸ್ಟ್ರಾ ತೊಗೊಂಡ್ರೆ ಏನಾಗುತ್ತೆ, ಡಬಲ್ ಫೋಲ್ಡಿಂಗಲ್ಲಿ ಅದನ್ನು ಕೂಡ ನಾವು ಮಡ್ಚ್ಕೋಬಹುದು. ನೋಡಿ, ಈ ಬ್ಯಾಕ್ ಏನಿದೆ ಇದನ್ನೇ ನಾನು ಹಾಕ್ತಾಯಿದ್ದೀನಿ. ಈ ಫ್ರಂಟ್ಗೂ ಇದಕ್ಕೂ ಏನು ಒಂದು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅಂತಂದರೆ, ಪ್ರಿನ್ಸ್ ಕಟ್ ಆಗಿರೋದ್ರಿಂದ ಒಂಚೂರು ನಾವಿಲ್ಲಿ ಚೇಂಜಸ್ನ ಮಾಡ್ಕೋಬೇಕಾಗತ್ತೆ. ಪ್ರಿನ್ಸ್ ಕಟ್ಟು ತುಂಬಾ ಈಸಿ ಇದೆ ಫ್ರೆಂಡ್ಸ್, ತುಂಬಾ ಟ್ರೆಂಡಿಂಗಲ್ಲಿರೋದು ಕೂಡ ಅದೇ ನೆಕ್ ಆಗಿರೋದ್ರಿಂದ ಆದಷ್ಟು ನೀವು ಅದನ್ನು ಕಲೀರಿ. ನೋಡಿ, 2 ಇಂಚ್ ಇದು ಎಕ್ಸ್ಟ್ರಾ ಇದೆ, ನಾನು ಇದರಲ್ಲೇ ಬಿಟ್ಟಿದ್ದೀನಿ. ಇದು ಏನಿದೆ ಇದನ್ನು ಕರೆಕ್ಟಾಗಿ ತೊಗೊಂಡು ಒಂದು ಅರ್ಧ ಇಂಚ್ವರೆಗೂ ನೀವು ಎಕ್ಸ್ಟ್ರಾ ತೊಗೊಳ್ಳಿ. ಎದೆಸ್ಕೊಳ್ಳೋದು, ಯಾಕೆಂದರೆ ಪ್ರಿನ್ಸ್ ಕಟ್ ಮಾಡೋದ್ರಿಂದ ನಾವು ಇದನ್ನು ಒಂದು ಅರ್ಧ ಇಂಚ್ವರೆಗೂ ನಾವು ಕಂಪಲ್ಸರಿಯಾಗಿ ಎಕ್ಸ್ಟ್ರಾ ಫ್ರಂಟ್ ಪಾರ್ಟ್ನ ತೊಗೋಬೇಕಾಗತ್ತೆ. ನೋಡಿ, ಈಗೇನಿದೆ ಸೇಮ್ ಅದೇ ರೀತಿ ನಾನು ಮಾರ್ಕ್ನ ಹಾಕ್ಕೊತಾ ಇದ್ದೀನಿ.
ಮುಂಭಾಗದ್ದು ಕಂಪಲ್ಸರಿಯಾಗಿ ತೊಗೋಬೇಕಾಗತ್ತೆ. ಅದನ್ನೊಂದು ನೆನಪಲ್ಲಿ ಇಟ್ಕೊಂಡು ನೀವು ಕಟ್ ಮಾಡ್ಕೋಬೇಕು. ನಂತರ ಶೋಲ್ಡರ್ ಪಟ್ಟಿ, ಈಗ ಮುಂಭಾಗದ್ದು ಕೂಡ ನಾವು ಹಾಕ್ಕೊಳ್ಳೋಣ. ಇಲ್ಲಿ ಸೇಮ್ ಅದೇ 6 ಇಂಚನ್ನ ನಾನು ಇಲ್ಲಿ ತಗೊಳ್ತಾ ಇದ್ದೀನಿ. ಇಲ್ಲಿ ಏನು ಮಾಡಬೇಕಂದ್ರೆ 1/4 ಇಂಚು ನೀವು ಹಿಂದಕ್ಕೆ ಬರಬೇಕಾಗತ್ತೆ. ನೋಡಿ, 1/4 ಇಂಚು ಈ ಥರ ಮಾಡೋದ್ರಿಂದ ಏನಾಗುತ್ತೆ, ಫ್ರಂಟಲ್ಲಿ ನಮಗೆ ಆದಷ್ಟು ರಿಂಕಲ್ಸ್ ಅನ್ನೋದು ಅವಾಯ್ಡ್ ಆಗುತ್ತೆ. 1/4 ಇಂಚು ಹಿಂದೆ ಬಂದು ಈಗ ನಾವು ಮಾಮೂಲಿ ಹಾರ್ಮೋಲ್ನ ಶೇಪ್ನ ಹಾಕ್ಕೊಳ್ಳೋಣ. ನೋಡಿ, 1/2 ಇಂಚು ಆಲ್ರೆಡಿ ಅದು ಹಿಂದೆ ಬಂದುಬಿಡುತ್ತೆ. ನಾವು ಈ ರೀತಿ ತೊಗೊಂಡಾಗ ಕರೆಕ್ಟಾಗೇ ಬರುತ್ತೆ ಅದು. ಇದು ಬ್ಯಾಕಲ್ಲಿರೋದು, ಇದು ಫ್ರಂಟಲ್ಲಿರುವಂಥದ್ದು. ನಾನು ಬ್ಯಾಕಲ್ಲಿ ನೆಕ್ ಅಳತೆನೇ ಸೇಮ್ ತೊಗೊಂಡಿದ್ದೀನಿ. ಇದು ಶೋಲ್ಡರ್ ಪಟ್ಟಿ. ನಂತರ ಇದು ಮುಂಭಾಗದ ಕತ್ತಿನ ಉದ್ದ ಎಷ್ಟಿದೆ ಅಂದರೆ 6.5 ಇಂಚಿಗೆ ಉದ್ದ ಇದೆ ಮುಂಭಾಗದ್ದು. 6.5 ಇಂಚಿಗೆ ಸೇಮ್ ನಾನು ತೊಗೊತಾ ಇದ್ದೀನಿ. ಇದನ್ನು ಕೂಡ ರೌಂಡ್ನ ಹಾಕ್ತಾಯಿದ್ದೀನಿ. ನಂತರ ಟಕ್ಸ್ ಪಾಯಿಂಟ್ ಎಷ್ಟಿದೆ ನಮಗೆ ನೋಟ್ಸಲ್ಲಿ ನೀವು ಮುಂದೆ ಇಟ್ಕೊಳ್ಳಿ. ಈ ಸೈಜ್ ಇಲ್ಲ ಅಂದರೆ ನೀವು ಯಾವ ಸೈಜಿಗೆ ಮಾಡ್ತಿರ್ತೀರ ಅದಕ್ಕೆ ನೀವು ಮುಂದೆ ಇಟ್ಕೊಳ್ಳಿ. ನೋಡಿ, ಟಕ್ಸ್ ಪಾಯಿಂಟ್ ಬಂದು ನಮಗೆ ಎಷ್ಟಿದೆ, 9.5 ಇಂಚಿಗೆ ಇದೆ. ಈ ರೀತಿ ಇದು ನಿಮಗೆ ಪ್ಲಸ್ ಮಾರ್ಕ್ ಇಲ್ಲಿ ಪ್ರಿನ್ಸ್ ಕಟ್ಟಲ್ಲಿ ಕಂಪಲ್ಸರಿಯಾಗಿ ಇದು ಬರಲೇಬೇಕು. ಇದನ್ನೊಂದು ಕರೆಕ್ಟಾಗಿ ನೋಡ್ಕೊಳ್ಳಿ ನೀವು. ಇಲ್ಲಿಂದ ಇಲ್ಲಿಗೆ 9.5 ಇಂಚಿದೆ. ನಂತರ ಇಲ್ಲಿಂದ ಇಲ್ಲಿಗೆ ನಿಮಗೆ 3.5 ಇಂಚ್ ಇರಬೇಕಾಗುತ್ತೆ. ಈ ಪಾಯಿಂಟ್ ನಾವು ಸ್ಟಿಚ್ ಮಾಡುವಾಗಲೂ ಅಷ್ಟೇ ಈ ಪಾಯಿಂಟ್ನ ನಾವು ಖಂಡಿತ ಕೂಡಿಸ್ಕೊಳ್ಳೇಬೇಕಾಗುತ್ತೆ. ಕ್ರಾಸ್ ಬೆಲ್ಟ್ ಸೈಜ್ ಎಷ್ಟಿದೆ, ಕ್ರಾಸ್ ಬೆಲ್ಟ್ ಸೈಜ್ನ ನಾವು ಹಾಕ್ಕೊಳ್ಳೇಬೇಕಾಗುತ್ತೆ. ಯಾಕೆ ಅಂದರೆ ನಾವು ಕ್ರಾಸ್ ಬೆಲ್ಟ್ ಇಟ್ಟಿಲ್ಲ ಅಂದರೂ ನಮಗೆ ಕರೆಕ್ಟ್ ಮೆಜರ್ಮೆಂಟ್ ಅದು ಕಪ್ ಕರೆಕ್ಟಾಗಿ ಕೂಡಬೇಕಲ್ಲ ಆ ಸೈಜಿಗೆ ಅಂತ ಅದನ್ನು ಹಾಕ್ಕೊಳ್ಳೋಣ. ನೋಡಿ, ಇಲ್ಲಿಂದ ಟಕ್ಸ್ ಪಾಯಿಂಟ್ ಎಷ್ಟಿದೆ ಅಷ್ಟು, ಇಲ್ಲಿಂದ ಇಲ್ಲಿಗೆ 3.5, ಇಲ್ಲಿ ಬಂದು 3 ಇಂಚು, ನಂತರ 2 ಇಂಚು ಎಷ್ಟು ಬೇಕಿದ್ರೂ ನೀವು ತಗೋಬೋದು. ಇಲ್ಲಿ ನೋಡಿ, ಇಷ್ಟಕ್ಕೆ ಟಚ್ ಆಗಬೇಕಿದೆ. ಇದು ಒಂದು ಕರೆಕ್ಟಾಗಿ ಬಂತು ಅಂದರೆ ನಿಮಗೆ ಉಳಿದಿದ್ದು ಈ ಸ್ಕೇಲಿಂದ ನೀವು ಕರೆಕ್ಟಾಗಿ ಹಾಕ್ಕೋಬೋದು. ನೋಡಿ, ಇಷ್ಟು. ಈಗ ನಿಮಗೆ ಇದು ಪ್ರಿನ್ಸ್ ಅನ್ನೋದು ಕರೆಕ್ಟಾಗಿ ಬಂದಿದೆ. ಈ ಕಡೆ ಏನಿದೆ ಇದು ಮುಂಭಾಗದ್ದು ಹಿಂಭಾಗದ್ದು ಉದ್ದಕ್ಕೆ ಎಷ್ಟು ಸರಿ ಹೋಗುತ್ತೆ ಅಂತ ನೋಡಿಕೊಂಡು ಬೇಕಿದ್ದರೆ ಅದನ್ನು ಫೋಲ್ಡಿಂಗ್ ಮಾಡ್ಕೋಬೋದು, ಅಥವಾ ಎಕ್ಸ್ಟ್ರಾನೇ ಇರಲಿ ಅದು ಆಮೇಲೆ ನೀವು ಕಟ್ ಮಾಡ್ಕೋಬೋದು ಬೇಕಿದ್ದರೆ. ಮುಂಭಾಗದ ಕತ್ತಿನ ಉದ್ದನ ಕಟ್ ಮಾಡ್ತಾಯಿದ್ದೀನಿ. ಇದಕ್ಕೆ ಯಾವುದೇ ರೀತಿ ನಾನು ಶೋಲ್ಡರ್ ಡೌನಿಂಗ್ ತೊಗೊಂಡಿಲ್ಲ. ಒಂದು 1/4 ಇಂಚು ನೀವು ಈ ಕಡೆ ಬರೋದ್ರಿಂದ ಇದು ತುಂಬಾ ಚೆನ್ನಾಗಿ ಫಿಟ್ಟಿಂಗ್ ಬರುತ್ತೆ. ಹಾಗಾಗಿ ಈಗ ನಾನು ಇದನ್ನು ಕೂಡ ಕಟ್ ಮಾಡ್ತಾಯಿದ್ದೀನಿ. ಇಲ್ಲೇನು ಮಾಡಬೇಕು ಅಂದರೆ ಕರೆಕ್ಟಾಗಿ ಈ ರೀತಿ ಲೈನ್ನ ಹಾಕ್ಕೊಂಡ್ಬಿಡಿ. ಒಂಚೂರು ಈ ರೀತಿ ಕರ್ವ್ ತೊಗೊಂಡಾಗ ಇದು ಪ್ರಿನ್ಸ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ನೋಡಿ, ಇದು ಫ್ರಂಟ್ ಪಾರ್ಟು ಇಷ್ಟು ರೆಡಿಯಾಗಿದೆ.
ಬ್ಯಾಕು ಕೂಡ ರೆಡಿಯಾಗಿದೆ, ಹಾಗೆ ಸ್ಲೀವ್ ಕೂಡ ರೆಡಿಯಾಗಿದೆ. ಇದನ್ನೆಲ್ಲ ನಾವು ಮೇನ್ ಪೀಸಲ್ಲಿ ಕಟ್ ಮಾಡ್ಕೊಳ್ಳೋಣ. ಇದರಲ್ಲಿ ಉಳಿದಿರೋಂಥ ಬಟ್ಟೆಯಲ್ಲಿ ನಾವು ಮುಂಭಾಗದಲ್ಲಿ ಬೇಕಿದ್ದರೆ ಸೊಂಟದ ಪಟ್ಟಿ ಹೇಗೆ ಹಚ್ತೀವೋ ಅದೇ ರೀತಿ ಮುಂಭಾಗದ ಪಟ್ಟಿ ಕೂಡ ನಾವು ಇದರಿಂದ ಹಚ್ಬೋದು. ಫಸ್ಟಿಗೆ ನಾನು ಸೇಮ್ ಅದೇ ಥರ ಸ್ಲೀವ್ನೇ ಕಟ್ ಮಾಡ್ಕೊತೀನಿ. ನೋಡಿ ಯಾವುದನ್ನು ಯಾವ ಕಡೆ ಹಾಕ್ತೀನಿ ಅನ್ನೋದನ್ನು ನೋಡ್ಕೊಳ್ಳಿ. ನೋಡಿ ಇದು ಹಂಚಿರೋದು ಈ ಕಡೆ ಇದೆ. ನಾನು ಹಂಚಿರೋದನ್ನು ಬಿಡ್ತಾಯಿದ್ದೀನಿ. ಇಲ್ಲಿ ಹಂಚಿರೋದನ್ನು ಬಿಟ್ಟು ನೀವು ಕಟ್ ಮಾಡ್ಕೋಬೇಕಾಗತ್ತೆ. ಒಂದು ಸ್ವಲ್ಪ ಎಕ್ಸ್ಟ್ರಾನೇ ಕಟ್ ಮಾಡ್ಕೊಂಬಿಡಿ. ಇದನ್ನು ಈ ರೀತಿ ಕಟ್ ಮಾಡಿಕೊಂಡ್ರೆ ಇದು ಸ್ಟಿಚಿಂಗ್ ಮಾಡೋದು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಅಲ್ಲ, ಆವಾಗ ಗೊತ್ತಾಗುತ್ತೆ. ನೋಡಿ ನಾನು ಈ ರೀತಿಯಾಗಿ ಹಾಕ್ಕೊಂಡಿದ್ದೀನಿ. ನಾನು ಮಾಡೋ ಮೆಥಡ್ ಇದೆ. ನಂತರ ಫ್ರಂಟು ಬ್ಯಾಕ್ನ ಹಾಕ್ಕೊಳ್ಳೋಣ. ಅದಕ್ಕೂ ಕೂಡ ನೋಡಿ ಈ ರೀತಿ ಹಾಕ್ಕೋಬೇಕು. ಈಗ ಹಂಚಿರೋದು ಇಲ್ಲಿ ಕೆಳಗಡೆ ಇರಬೇಕಾಗತ್ತೆ. ನೋಡಿ ಈಗ ಬ್ಯಾಕ್ ಪಾರ್ಟ್ನ ಹಾಕ್ಕೊತಾ ಇದ್ದೀನಿ. ಎಲ್ಲ ಕಡೆ ಒಂದು ಅರ್ಧ ಇಂಚು ಹೆಚ್ಚಿಗೆ ಇರಲಿ. ಸ್ಟ್ರೇಟ್ ಬಾಕ್ಸ್ ತೆಗೆದುಬಿಡಿ, ಹಂಗಾದರೆ ನಿಮಗೆ ಈಸಿಯಾಗಿ ಸ್ಟಿಚ್ ಮಾಡೋಕ್ಕೆ ಈಸಿ ಆಗುತ್ತೆ. ನೀವು ಇದಕ್ಕೆ ಜಾಸ್ತಿ ಲೈಕ್ಸ್ ಕೊಟ್ಟರೆ ಇದರದ್ದು ಸ್ಟಿಚಿಂಗ್ ವಿಡಿಯೋ ನಾನು ಜಲ್ದಿನೇ ಅಪ್ಲೋಡ್ ಮಾಡ್ತೀನಿ. ಹೇಳ್ಬೇಕಂದ್ರೆ ಬೇಕಿದ್ರೆ ನಾಳೆನೇ ಅಪ್ಲೋಡ್ ಮಾಡಿಬಿಡ್ತೀನಿ. ನಿಮ್ಮ ಲೈಕ್ಸ್ ಮೇಲೆ ಡಿಪೆಂಡ್ ಇರುತ್ತೆ ನಿಮ್ಮ ಟೈಲರಿಂಗ್ ಕ್ಲಾಸ್. ನೋಡಿದವರೆಲ್ಲ ಒಂದು ಲೈಕ್ ಕೊಟ್ಬಿಟ್ರೆ ನನಗೂ ಕೂಡ ಎಷ್ಟು ಇಂಟ್ರೆಸ್ಟ್ ಇರುತ್ತೆ ಅಲ್ವಾ. ನೋಡಿ ಮುಂಭಾಗದ್ದು ಒಂದು ಸ್ವಲ್ಪ ಜಾಸ್ತಿ ಇರೋದ್ರಿಂದ ನಾನು ಜಾಸ್ತಿ ಮುಂದಕ್ಕೆ ಹಾಕ್ಕೊತಾ ಇದ್ದೀನಿ. ಫ್ರಂಟ್ ಪಾರ್ಟ್ ಇದನ್ನು ಈ ಕಡೆ ನಂತರ ಪ್ರಿನ್ಸ್ನ ಕಟ್ ಮಾಡ್ಕೊಳ್ಳೋಣ. ಅದನ್ನು ಯಾವ ಶೇಪಲ್ಲಿದೆ ನಾವು ಅದೇ ರೀತಿಯಾಗಿಯೇ ಕಟ್ ಮಾಡ್ಕೋಬೇಕು. ಅದನ್ನು ಎಕ್ಸ್ಟ್ರಾ ತೊಗೊಳಕ್ಕೆ ಹೋಗಬಾರ್ದು. ನೋಡಿ ಎಕ್ಸ್ಟ್ರಾ ಅಂದರೆ ಒಂದು ಅರ್ಧ ಇಂಚು ಹೆಚ್ಚಿಗೆ ತೊಗೊತೀವಲ್ಲ, ಆ ರೀತಿ ತೊಗೊಳ್ಳೋದು ಬೇಡ. ಇದಕ್ಕೆ ಕರೆಕ್ಟಾಗಿ ಇದು ಶೇಪ್ ಎಲ್ಲಿಗಿದೆಯೋ ಅಷ್ಟಕ್ಕೆ ಇದನ್ನು ಜಾಯಿಂಟ್ ಮಾಡ್ಕೊತಾ ಇದ್ದೀನಿ. ನಾನು ಅಂದರೆ ಕಟ್ ಮಾಡ್ತಾ ಇದ್ದೀನಿ, ಕೂಡಿಸ್ತಾ ಇದ್ದೀನಿ ಇದನ್ನು ಫಸ್ಟ್. ಇದನ್ನು ಮಾತ್ರ ಕರೆಕ್ಟಾಗಿ ಎಲ್ಲ ಕಡೆ ಲೆವೆಲ್ಗೆ ಕಟ್ ಮಾಡ್ಕೊಂಬಿಡೋಣ. ಇಲ್ಲೇನು ಮಾಡಬೇಕು ಅಂದರೆ ನೀವು ಒಂಚೂರು ಕರೆಕ್ಟಾಗಿಯೇ ಕಟ್ ಮಾಡ್ಕೋಬೇಕು, ಎಕ್ಸ್ಟ್ರಾ ಬಿಡೋ ಹಾಗಿಲ್ಲ. ನೋಡಿ ಎಷ್ಟು ಎಲ್ಲ ಪಾರ್ಟ್ಸ್ನೂ ನಾನು ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಫ್ರಂಟು ಬ್ಯಾಕು ಸ್ಲೀವು ಎಲ್ಲದೂ ಕೂಡ ರೆಡಿಯಾಗಿದೆ. ಇದನ್ನು ನೀವು ಲೈಕ್ ಜಾಸ್ತಿ ಕೊಟ್ಟರೆ ಅಂದರೆ ಇದರದ್ದು ಸ್ಟಿಚಿಂಗ್ದು ಖಂಡಿತ ನಾಳೆನೇ ನಾನು ಅಪ್ಲೋಡ್ ಮಾಡಿಕೊಡ್ತೀನಿ ಫ್ರೆಂಡ್ಸ್. ಮಾಡ್ಕೊಂಡು ನೋಡಿ ಆದಷ್ಟು. ಆಗಿದ್ರೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.